ನಮ್ಮ ಆಚರಣೆಗಳು, ವಿಚಾರಗಳು ಎಲ್ಲವೂ ಸಂಸ್ಕಾರಗಳಿಂದ ಕೂಡಿದ್ದವು. ಸಮಾಜದ ಪ್ರತಿಯೊಂದು ಸಮುದಾಯದಲ್ಲಿಯೂ ಸಂಸ್ಕಾರವಿದೆ. ಈ ಸಂಸ್ಕಾರದ ಬುನಾದಿಯನ್ನು ನಾರಾಯಣ ಗುರು ಅವರು ಹಾಕಿಕೊಟ್ಟಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ನಾರಾಯಣ ಗುರು ಜಯಂತಿಯನ್ನು ಇಂದಿಗೆ ಕೇವಲ ನಮ್ಮ ರಾಜ್ಯದಲ್ಲೇ ಅಲ್ಲ, ವಿಶ್ವಾದ್ಯಂತ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ನಾರಾಯಣ ಗುರುವಿನ ತತ್ವಗಳಲ್ಲಿ ನಿಷ್ಠೆ, ತ್ಯಾಗ, ಮನೋಭಾವ ಇತ್ತು. ಇವು ಪ್ರತಿಯೊಬ್ಬರ ಜೀವನದಲ್ಲಿ ಬೇರೂರಬೇಕು. ಭಾರತದ ಸಂಸ್ಕೃತಿ ಎಂದರೆ ಅದು ಸಂಸ್ಕಾರಧಾರಿತ. ಸಂಸ್ಕಾರದ ಪ್ರಾರಂಭವು ಮನೆಯ ಹೆಣ್ಣು ಮಕ್ಕಳಿಂದಲೇ ಆಗುತ್ತದೆ. ಅವರಿಲ್ಲದೆ ಯಾವ ಆಚರಣೆಗಳು ನಡೆಯುವುದಿಲ್ಲ. ಅಂತರಂಗ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿ ಎರಡೂ ಅಗತ್ಯ. ಇವುಗಳ ಸಮತೋಲನೆ ನಿಜವಾದ ಸಂಸ್ಕೃತಿ ಎಂದರು. ಸಮಾಜದಲ್ಲಿದ್ದ ಅನ್ಯಾಯ, ಅಸ್ಪೃಶ್ಯತೆ, ಅಂಕುಡೊಂಕುಗಳನ್ನು ಹೋಗಲಾಡಿಸಲು ನಾರಾಯಣ ಗುರು ಮುಂದಾದರು. ಅದೇ ದಾರಿಯಲ್ಲಿ ಜಗಜ್ಯೋತಿ ಬಸವೇಶ್ವರರವರು ಸಹ ಸಮಾಜಕ್ಕೆ ವಿಶ್ವ ಸಂದೇಶ ನೀಡಿದರು. ದಾಸ ಸಂಸ್ಕೃತಿ, ವಚನ ಸಂಸ್ಕೃತಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರು. ಇಂದಿನ ಜಾಗತಿಕ ಸ್ಥಿತಿಗತಿಗಳಲ್ಲಿ ಮನುಷ್ಯತ್ವವೇ ಮಸುಕಾಗುತ್ತಿದೆ. ಸಂಕುಚಿತ ಮನೋಭಾವ, ಸ್ವಾರ್ಥ, ನಾನು ಮಾತ್ರ ಬದುಕಬೇಕು ಎಂಬ ದುರಾಸೆ ಮುಂದುವರೆದರೆ ಗಾಂಧೀಜಿ ಕನಸಿದ್ದ ರಾಮರಾಜ್ಯ ಎಂದಿಗೂ ನನಸಾಗುವುದಿಲ್ಲ. ಇತರರಿಗೂ ಬದುಕುವ ದಾರಿಯನ್ನು ತೋರಿಸಿದ ಮಹಾನ್ ಸಂತರ ತತ್ವ ಆದರ್ಶಗಳು ಇಂದಿಗೂ ಚಿರಪ್ರಸ್ತುತವಾಗಿವೆ. ಅಂತಹ ಮಹಾನ್ ಸಂತರ ಪೈಕಿ ನಾರಾಯಣ ಗುರು ಒಬ್ಬರು ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಎಚ್.ಪಿ. ತಾರನಾಥ್, ತಾಲೂಕು ಆರ್ಯ ಇಡಿಗರ ಸಂಘದ ಅಧ್ಯಕ್ಷ ಬಿಎನ್ ಮಹಾಂತೇಶ್, ಹೊಂಬೇಗೌಡ, ಮಲ್ಲೇಗೌಡ, ಮಹೇಶ್, ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.